ಆಫ್ಟರ್ ಎ ಲಾಂಗ್ ಟೈಮ್ ಆದ ನಂತರ ಇಶ್ಯೂಸ್ ನ್ಯಾಚುರಲ್ 2.0 ಚಾನಲ್ಗೆ ವಿಡಿಯೋ ಹಾಕ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಇಶ್ಯೂಸ್ ನ್ಯಾಚುರಲ್ 2.0 ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್. ಇವತ್ತಿನ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಅಂದರೆ, ಇವತ್ತು ನಾವು ಕದ್ರಿ ಪಾರ್ಕಿಗೆ ಹೋಗಿ ಎಂಜಾಯ್ ಮಾಡಿದ ದಿವಸ ಆಯ್ತಾ. ಇವತ್ತಿನ ನನ್ನ ಲೈಫ್ ಸ್ಟೈಲಲ್ಲಿ ಫಸ್ಟ್ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂದರೆ, ಸೊ ಇವತ್ತು ಕದ್ರಿ ಪಾರ್ಕಿಗೆ ಹೋಗೋಣ ಅಂತ ಪ್ಲಾನ್ ಏನಿರಲಿಲ್ಲ. ನಾವು ಮನೆ ವೇಕೇಟ್ ಮಾಡೋ ಪ್ಲಾನ್ ಅಲ್ಲಿ ಇದ್ವಿ, ಎಲ್ಲಾದ್ರೂ ಮ್ಯಾಂಗ್ಳೂರಲ್ಲಿ ಶಿಫ್ಟ್ ಆಗಬೇಕು ಅನ್ನೋದು. ಹಾಗಾಗಿ ನಾವು ಮ್ಯಾಂಗ್ಳೂರಲ್ಲಿ ಮನೆ ನೋಡೋಣ ಅಂತ ಇವತ್ತು ಪ್ಲಾನ್ ಹಾಕಿ ಹೋಗಿರೋದು ನಾನು ಫ್ಯಾಮಿಲಿ ಜೊತೆ. ಸಣ್ಣ ಗಿಫ್ಟ್ ಆಗಿ ಒಂದು ಡೈಮಂಡ್ ರಿಂಗ್ ಕೂಡ ಬೇಕಿತ್ತು, ಹಾಗಾಗಿ ನಾವು ಸುಲ್ತಾನ್ ಗೋಲ್ಡ್ಗೆ ಹೋಗಿ ಡೈಮಂಡ್ ರಿಂಗ್ ಅನ್ನ ಪರ್ಚೇಸ್ ಮಾಡಿದ್ವಿ. ಇವಾಗ ಟ್ರೆಂಡ್ ಆಗಿ ಕೆಲವರು ಗಿಫ್ಟ್ ಎಲ್ಲ ಕೊಡೋದು ಡೈಮಂಡ್ ಸೆಕ್ಷನ್ ಅಲ್ಲಿ. ಎಷ್ಟು ಗಿಫ್ಟ್ ಕೊಡೋಕೆ ಅಂತ ಇಲ್ಲಿ ವೆರೈಟಿ ಡಿಸೈನ್ ಅಲ್ಲಿ ರಿಂಗ್ಸ್ ಕೂಡ ಇತ್ತು. ಒಂದಕ್ಕೊಂದು ಕಂಪೇರ್ ಮಾಡೋ ಹಾಗೇನೆ ಇರ್ಲಿಲ್ಲ, ಅಷ್ಟು ಕೂಡ ಕಲೆಕ್ಷನ್ಸ್ ಇಲ್ಲಿ ಇತ್ತು ಆಯ್ತಾ. ನಾನೇ ಇಲ್ಲಿ ಬಂದು ಕನ್ಫ್ಯೂಸ್ ಆಗ್ಬಿಟ್ಟೆ, ಏನ್ ಪರ್ಚೇಸ್ ಮಾಡ್ಲಿ, ಏನನ್ನ ತೆಕ್ಕೊಳ್ಳಿ ಅಂತ. ಫೈನಲ್ ಆಗಿ ಸ್ವಲ್ಪ ಹೆವಿ ಆಗಿ ಲುಕ್ ಅಲ್ಲಿ ಇರುವಂತ ಒಂದು ರಿಂಗ್ ಅನ್ನ ಪರ್ಚೇಸ್ ಮಾಡ್ಬಿಟ್ಟು, ರಿಂಗ್ ನನ್ಗೆಲ್ಲ ಆಯ್ತಾ, ನನ್ನ ಸಿಸ್ಟರ್ಗೆ. ಹಾಗೆ ನಾವು ರಿಂಗ್ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ನೇರ ಹೋಗ್ತಾ ಇರೋದು ಒಂದು ಮನೆ ನೋಡ್ಬೇಕು ಅಂತ. ಮನೆ ನೋಡೋಕೆ ನಾವು ಲೊಕೇಶನ್ ಫೈಂಡ್ ಮಾಡ್ತಾ ಹೋಗಿರೋದು ಮಲ್ಲಿಕಟ್ಟೆ ಜಂಕ್ಷನ್ಗೆ. ನಾವಿಲ್ಲಿಂದ ಹೋಗೋವಾಗಂತೂ 4:30 ಆಗಿತ್ತು. ಮಲ್ಲಿಕಟ್ಟೆಗೆ ರೀಚ್ ಆಗುವಾಗ ಒಂದು 5 to 5:20 ಏನೋ ಆಗಿತ್ತು. ನೋಡಿದ್ರಲ್ವಾ, ನಾನು ನನ್ನ ಫ್ಯಾಮಿಲಿ ಕಾರಲ್ಲಿ ಹೋಗಿರೋದು. ಬಟ್ ಎಷ್ಟು ಕಷ್ಟ ಆಗುತ್ತೆ ಫ್ಯಾಮಿಲಿನೆಲ್ಲ ಮನೆ ನೋಡೋಕೆ ಕರ್ಕೊಂಡು ಹೋಗುವ. ಬಟ್ ಅಲ್ಲಿ ಹೋದ ನಂತರ ಒಂದು 4 to 5 ಟೈಮ್ಸ್ ಆ ಬ್ರೋಕರ್ಗೆ ಕಾಲ್ ಮಾಡಿದ್ರೆ, ಈ ಡಿಡ್ ನಾಟ್ ರಿಸೀವ್ ಮೈ ಕಾಲ್. ಈವ್ನಿಂಗ್ ತುಂಬಾನೇ ಬಿಸಿಲಿತ್ತು, ನನ್ಗಂತೂ ಕಾಲ್ ಮಾಡಿ ತುಂಬಾನೇ ಸಾಕಾಯ್ತು. ಅಟ್ಲೀಸ್ಟ್ ಒಂದು ಕಾಲ್ ರೆಸ್ಪಾನ್ಸ್ ಮಾಡಿದ್ರೆ ತುಂಬಾನೇ ಖುಷಿ ಆಗ್ತಿತ್ತು. ಏನಾದ್ರೂ ಕಾಲ್ ರೆಸ್ಪಾನ್ಸ್ ಮಾಡಿ ಫೈನಲಿ ನಾವು ಮಲ್ಲಿಕಟ್ಟೆ ತನಕ ಬಂದ್ವಿ. ಇನ್ನೇನ್ ಮಾಡೋದು ಅಂತ ಪ್ಲಾನ್ ಹಾಕಿ ನೇರ ಹೋಗಿರೋದು ಕದ್ರಿ ಪಾರ್ಕಿಗೆ. ಕೂಡ ತುಂಬಾ ಹೊತ್ತು ನಿಲ್ಲೋಕಂತೂ ಬಿಡಲ್ಲ, ಎಲ್ಲೂ ಕೂಡ ಪಾರ್ಕ್ ಮಾಡೋಕೆ. ಆದ್ರೂ ಒಂದು ಇರಿಟೇಟ್ ಮಾಡ್ತಾ ಇರ್ತಾರೆ, ಹಾಗಾಗಿ ಪಾರ್ಕಿಗೆ ಕರ್ಕೊಂಡು ಹೋದ್ರು ಕೂಡ ಕಷ್ಟನೇ. ಯಾಕೆಂದ್ರೆ ಅವರು ಬರೋವಾಗಂತೂ ತುಂಬಾನೇ ಅಳ್ತಾರೆ. ಈ ವೆಕೇಶನ್ ಟೈಮ್ ಅಲ್ಲಿ ಮಕ್ಳು ಎಂಜಾಯ್ ಮಾಡೋ ಪ್ಲೇಸ್ ಒಂದು ಪಾರ್ಕ್ ಅಂಡ್ ಬೀಚ್ ಮಾತ್ರನೇ ಆಗಿರುತ್ತೆ. ಮಕ್ಕಳನ್ನ ಮನೆ ಒಳಗಡೆನೆ ಕೂರಿಸಿದ್ರೆ ಮಕ್ಕಳಂತೂ ಲೇಜಿ ಆಗಿ ಬಿಡ್ತಾರೆ, ಯಾವಾಗ್ಲೂ ಮೊಬೈಲ್ ಅಂಡ್ ಟಿವಿಯಲ್ಲಿ ಅಡಿಕ್ಟ್ ಆಗಿ ಹೋಗಿರ್ತಾರೆ. ಅದಕ್ಕೋಸ್ಕರ ನಾವು ಹೊರಗಡೆ ಕರ್ಕೊಂಡು ಹೋಗಿ ಮಕ್ಕಳಿಗೂ ಕೂಡ ಸ್ವಲ್ಪ ಫ್ರೆಶ್ ಹೇರ್ ಎಲ್ಲ ಆಗ್ಲಿ ಅಂತ. ಮಕ್ಕಳ ಮೈಂಡ್ ಕೂಡ ಫ್ರೀ ಆಗುತ್ತೆ. ಹಾಗೆ ಮನೆಗೆ ಬಂದ್ರೆ ಮತ್ತೆ ಇರಿಟೇಟ್ ಮಾಡಲ್ಲ, ಚೆನ್ನಾಗಿ ನಿದ್ರೆ ಮಾಡಿ. ಪಾರ್ಕಿಗೆ ಕಾಲಿಟ್ಟಾಗನೇ ಮಕ್ಕಳ ಓಟ ನೋಡಿದ್ರಲ್ವಾ. ಸೊ ನಾನು ನೋಡಿದ್ದು ಮಕ್ಕಳಂತ ಸ್ಪೀಡ್ ಆಗಿ ಎಲ್ಲಿ ಪ್ಲೇಯಿಂಗ್ ಏರಿಯಾ ಕಂಡಿತ್ತು ಅಲ್ಲಿ ಓಡಿ. ಎಲ್ಲರ ಮನೆಯಲ್ಲೂ ಕೂಡ ಮೋಕಿದ ಸಿಂಗಾರ್ ಇದ್ದೇ ಇರ್ತಾರೆ. ಹಾಗೆ ನಮ್ಮ ಮನೆಯ ಮೋಕಿದ ಸಿಂಗಾರಿ ಅವಳು. ಮಮ್ಮಿ ಅಂತೂ ಆಟ ಆಡೋಕೆ ಇವಳನ್ನ ಬಿಡೋದೇ ಇಲ್ಲ. ಹಾಗಾಗಿ ಎಲ್ಲಿ ಅವಳ ಅಮ್ಮ ಬೈತಾರ ಅಂತ ಇಲ್ಲಿ ಕಾಲ್ ಮೇಲೆ ಕಾಲ್ಗೆ ಇಟ್ಕೊಂಡು ಎಲ್ಲಿ ನನ್ನ ಬಿಡ್ತಾರ ಅಂತ ನೋಡ್ತಾ ಇದ್ದಾರೆ. ಇವಾಗಿನ ಮಮ್ಮೀಸ್ ಎಲ್ಲ ಹೊಸ ಜನರೇಷನ್ ತರ ಹೊರಗಡೆ ಆಟ ಆಡೋಕೆ, ಪಾರ್ಕ್ ಅಲ್ಲಿ ಆಟ ಆಡೋಕೆಲ್ಲ ಬಿಡಲ್ಲ. ಇವಾಗಿನ ಜನರೇಷನ್ ಮಕ್ಕಳಂತ ನೋಡುವಾಗ ನಮ್ಮ 1990s ಕಿಡ್ಸೇ ಬೆಸ್ಟ್ ಅಂತ ಅನ್ಸುತ್ತೆ. ನಾವು ಕೂಡ ಅಷ್ಟೇ, ಮಕ್ಕಳನ್ನ ಹೊರಗಡೆ ಎಲ್ಲೂ ಕೂಡ ಬಿಡಲ್ಲ, ಮನೆಯಲ್ಲೇ ಕೂರಿಸ್ತೀವಿ. ಮಕ್ಕಳಿಗೆ ಬೋರ್ ಆದ್ರೆ ಸಾಕು, ಪೇರೆಂಟ್ಸಿಗೆ ಇರಿಟೇಟ್ ಮಾಡ್ತಾನೆ ಇರ್ತಾರೆ. ಮಕ್ಕಳಿಗೆ ಬೋರ್ ಆಗದಾಗೆ ನೋಡ್ಕೊಳ್ಳೋದು ಪ್ರತಿಯೊಬ್ಬ ತಂದೆ ತಾಯಿಯ ಜವಾಬ್ದಾರಿ ಕೂಡ ಆಗಿರುತ್ತೆ. ಮೊದಲ ಜನರೇಷನ್ ತರಲ್ಲ, ಇವಾಗಿನ ಜನರೇಷನ್ ತುಂಬಾನೇ ಚೇಂಜ್ ಆಗಿದೆ. ಮಕ್ಕಳನ್ನ ಅಕ್ಕಪಕ್ಕದ ಮನೆಗೆಲ್ಲ ಕಲಿಸದೆ ಈ ರೀತಿ ಪಾರ್ಕ್ ಬೀಚ್ ಪೇರೆಂಟ್ಸ್ ಜೊತೆನೆ ಹೋಗಿ ಆಟ ಆಡಿಸಿ. ಹಾಗೆ ಇವತ್ತಿನ ಕದ್ರಿ ಪಾರ್ಕ್ ಡೇ ಅಲ್ಲಿ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡಿದ್ದಾರೆ ಅಂಡ್ ತುಂಬಾನೇ ಹ್ಯಾಪಿ ಕೂಡ ಆದ್ರು. ನಮ್ಮ ಮೋಕಿದ ಸಿಂಗರ್ನ ಸೆಕೆಂಡ್ ಟೈಮ್ ಅಂತೆ ಪಾರ್ಕಿಂಗ್ ಕರ್ಕೊಂಡು ಹೋಗೋದು. ಅವಳೆಲ್ಲಾ ಮೂಮೆಂಟ್ ಅನ್ನು ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ, ಅದು ತುಂಬಾನೇ ಖುಷಿ ಆಗುತ್ತೆ. ಮಕ್ಕಳನ್ನೆಲ್ಲ ಅಕ್ಕ ಆಟ ಆಡಿಸ್ತಾ ಇದ್ರು, ನಾನು ಮತ್ತು ಅಮ್ಮ ತುಂಬಾ ನನ್ನ ಸೈಡ್ ಅಲ್ಲಿ ಕೂತ್ಕೊಂಡು ಪಟ್ಟಂಗ್ ಹೊಡಿತಾ ಇದ್ವಿ. ಹಾಗೆ ಬಾಯಾರಿಕೆ ಕೂಡ ಬೇರೆನೆ ಆಗ್ತಾ ಇತ್ತು. ಹಾಗೆ ಅಮ್ಮ ಬ್ಯಾಗ್ ಇಂದ ಏನೋ ತೆಗಿತಾ ಇದ್ದಾರೆ, ಜ್ಯೂಸ್ ಅಂತ ನೋಡುವಾಗ ಅಮ್ಮ ತೆಗ್ದಿರೋದು ಮೊಬೈಲ್ ಆಯ್ತಾ. ಸ್ವಲ್ಪ ಹೊತ್ತು ಅಮ್ಮ ಅಲ್ಲೇ ಕೂತ್ಕೊಂಡು, ಅಮ್ಮನಿಗೆ ಬೋರ್ ಹೊಡಿತಾ ಇತ್ತು. ಸ್ವಲ್ಪ ಹೊತ್ತು ಅಲ್ಲೇ ಅಮ್ಮ ರೀಲ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ನಾನಿಲ್ಲಿ ಮನೆ ಸರ್ಚ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಬ್ಯಾಗ್ ಅಲ್ಲಿ ಜ್ಯೂಸ್ ಅಂತ ಇತ್ತು, ಒಂದ್ ಸ್ವಲ್ಪ ಜ್ಯೂಸ್ ಕೊಡಮ್ಮ ಅಂತ ಹೇಳುವಾಗ ಸೆಲ್ಫಿ ವಿಡಿಯೋ ಮಾಡೋವಾಗ ಅಂತ ಅಮ್ಮನಿಗೆ ಭಯ ಆಗಿತ್ತು. ಬೇಗನೆ ಪುನರ್ಪುಲಿ ಜ್ಯೂಸ್ ಅಂತ ಕೈಯಲ್ಲಿ ಕೊಟ್ಬಿಟ್ರು, ಕುಡಿ ಅಂತ. ಆಗಿನ ಜನರೇಷನ್ ಹೇಗೆ ಅಂದ್ರೆ ಸೋಷಿಯಲ್ ಮೀಡಿಯಾನೇ ಕೋರ್ಟ್ ಆಗಿದೆ. ಕಮೆಂಟ್ ಬಾಕ್ಸ್ ನಲ್ಲಿ ಬರುವವರೇ ವಕೀಲರಾಗಿರ್ತಾರೆ. ಹಾಗೆ ತುಂಬಾ ವಕೀಲರು ಬಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಇನ್ನು ಕೆಲವರು ಅಭಿಪ್ರಾಯಗಳನ್ನು ತಿಳಿಸಿ, ಪ್ರತಿಯೊಬ್ಬರ ಅಭಿಪ್ರಾಯವನ್ನು ಕೇಳಿ ಕೂಡ USA ಗವರ್ಮೆಂಟ್ ತೀರ್ಮಾನ ಮಾಡುತ್ತೆ ಈ ವಿಡಿಯೋ ಬೇಕಾ ಬೇಡವಾ. ಇವಾಗಿನ ಜನರೇಷನ್ ಹೇಗೆ ಆಗಿದೆ ಅಂದ್ರೆ, ಲೀಗಲ್ ಆಗಿ ಯಾರು ಕೂಡ ಕೋರ್ಟ್ ನೋಟಿಸ್ ಅಂತ ಹೋಗೋದೇ ಇಲ್ಲ, ಸೋಷಿಯಲ್ ಮೀಡಿಯಾನೇ ಕೋರ್ಟ್ ಆಗಿದೆ. ಇನ್ನು ಬರುವಂತ ಯುಗ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನೀವಂತೂ ಶಾಕ್ ಆಗಿ ನನ್ನ ಈ ಲೈಫ್ ಸ್ಟೈಲ್ ಲಾಗ್ ನೋಡುವ ಹಾಗೆ. ಏನೇ ಆಗ್ಲಿ, ಜಿಮ್ಗೆ ಹೋಗೋಕೆ ಟೈಮ್ ಇಲ್ಲದವರು ಈ ಪಾರ್ಕ್ ಅಲ್ಲಿ ಬಂದು ಜಿಮ್ ಮಾಡಬಹುದು ಈವ್ನಿಂಗ್ ಟೈಮ್ ಅಲ್ಲಿ. ಹಾಗೆ ಮಕ್ಕಳಿಗೆ ಕೂಡ ಇಲ್ಲಿ ಜಿಮ್ ವರ್ಕೌಟ್ ಎಲ್ಲ ಮಾಡಿಸಿ ಮತ್ತೆ ಮನೆಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಫೈನಲಿ ಮಕ್ಕಳನ್ನ ಆಟ ಆಡಿಸಿ ಕರ್ಕೊಂಡು ಮನೆಗೆ ಹೋಗುವಷ್ಟರಲ್ಲಿ ನಾವು ಕೂಡ ಸುಸ್ತಾಗ್ಬಿಟ್ವಿ. ಇವತ್ತಿನ ನನ್ನ ಸಣ್ಣ ಪುಟ್ಟ ಲಾಗ್ ಇಷ್ಟೇ ಇರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.